ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರಿಗೂ ಏನೋ ಭಕ್ತಾದಿಗಳು ಅವರ ಬಳಿ ಬಂದಾಗ ಕೆಲವು ಭಕ್ತಾದಿಗಳು ಕೇಳಿಕೊಂಡ್ರು, ನಾವು ಬೆಳಗಿನಿಂದ ಸಂಜೆವರೆಗೂ ಭಗವಂತನ ಧ್ಯಾನ ಮಾಡ್ತೇವೆ, ಕೆಲಸಗಳನ್ನು ಸಹ ಮಾಡ್ತಾ ಇದ್ದೇವೆ, ಮತ್ತು ಪೂಜೆ ಪುರಸ್ಕಾರಗಳು ಇದೆಲ್ಲವನ್ನೂ ಮಾಡ್ತಾ ಬರ್ತಾ ಇದ್ದೇವೆ, ಭಗವಂತನನ್ನು ನಂಬಿದ್ದೇವೆ. ಇಷ್ಟೆಲ್ಲ ನಾವು ನಂಬಿದ್ರು, ಪೂಜೆ ಮಾಡ್ತಾ ಇದ್ರು ಕೂಡ ನಮಗೆ ಕಷ್ಟಗಳು ಜಾಸ್ತಿ ಬರ್ತಾ ಇದೆ. ಏನೋ ಯಾಕೆ ಹೀಗಾಗ್ತಾ ಇದೆ? ಭಗವಂತನನ್ನು ನಂಬಿ ನಮಗೇನು ಸಿಕ್ತು? ನಮಗೆ ಕಷ್ಟದ ಮೇಲೆ ಕಷ್ಟ, ಬರೆ ಮೇಲೆ ಬರೆ, ಏನೋ ಗಾಯದ ಮೇಲೆ ಬರೆ ಹಾಕಿದಂತೆ ಅಂತಂದ ಹಾಗೆ ಕಷ್ಟಗಳ ಮೇಲೆ ಕಷ್ಟನೇ ಬರ್ತಾ ಇದೆ. ದೇವರನ್ನು ನಂಬುವುದೇ ತಪ್ಪ? ಅಂದರೆ ದೇವರು ಮತ್ತು ಅಧ್ಯಾತ್ಮ ಅಂತ ಹೇಳಿ ನಾವು ಸಾಧನೆಗೆ ಹೋದಂತೆಲ್ಲ ನಮಗೆ ಕಷ್ಟಗಳೇ ಜಾಸ್ತಿ ಆಗ್ತಾ ಇದೆಯಲ್ಲ. ಈ ಅಧ್ಯಾತ್ಮ ಸಾಧನೆ ಮಾಡೋರಿಗೆ ಕಷ್ಟಗಳು ಜಾಸ್ತಿ ಬರುತ್ತಾ? ಮತ್ತೆ ನಾವು ಇದನ್ನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಬೇಕಾಗುತ್ತಾ? ಮತ್ತೆ ಜೀವಮಾನ ಪರ್ಯಂತ ನಾವು ಹೀಗೆ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ರೆ ಮತ್ತೆ ದೇವರಿಂದ ನಮಗೇನು ಪ್ರಯೋಜನ? ಈ ಅಧ್ಯಾತ್ಮದಿಂದ ನಮಗೆ ಏನು ಪ್ರಯೋಜನ? ಏನು ಸಿಕ್ಕಿದ ಹಾಗೆ ಆಯಿತು ನಮಗೆ? ಹೀಗೆ ಹಲವಾರು ಪ್ರಶ್ನೆಗಳನ್ನು ಹೊತ್ತು ಭಕ್ತಾದಿಗಳು ರಾಮಕೃಷ್ಣ ಪರಮಹಂಸರ ಬಳಿ ಬಂದಾಗ ಅವರು ಕೊಟ್ಟಂತಹ ಉತ್ತರ ಏನು ಎಂಬುದನ್ನು ನಾವು ಇಲ್ಲಿ ನೋಡೋಣ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡಿ, ನಾವು ಏನೇ ಪ್ರಯತ್ನವನ್ನ ಮಾಡಿದರೂ ಕೂಡ ಈ ಒಂದು ಲೌಕಿಕ ಕೆಲಸಗಳಲ್ಲಿ ಅಲ್ಲಿ ನಮಗೆ ಅಸಮಾಧಾನಗಳು ಆಗ್ತಾ ಇರುತ್ತೆ. ಮತ್ತೆ ನಾವು ಮಾಡಿದ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಫಲ ಬರದೇ ಇರಬಹುದು. ಆದರೆ ಭಗವಂತನಿಗಾಗಿ ನಾವು ಮೀಸಲಿಟ್ಟ ಸಮಯ, ಪರಮಾತ್ಮನಿಗಾಗಿ ನಾವು ಮಾಡಿದಂತಹ ಒಂದು ಪೂಜೆ ಪುರಸ್ಕಾರ, ಜಪ ತಪ ಧ್ಯಾನ ಯೋಗ ನಿಷ್ಠೆ ನಿಯಮಾಚರಣೆ ಈ ಎಲ್ಲವೂ ಕೂಡ ಏನೋ ಖಂಡಿತವಾಗಿಯೂ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಪರಮಾತ್ಮನು ಭಕ್ತರು ಮಾಡುವಂತಹ ಸಕಲವನ್ನೂ ನೋಡುವವನಾಗಿದ್ದಾನೆ. ಆತನು ಪರಮ ಕಾರುಣಿಗನಾಗಿದ್ದಾನೆ, ಪ್ರೇಮ ಸ್ವರೂಪಿಯಾಗಿದ್ದಾನೆ. ಅಂತಹದ್ದರಲ್ಲಿ ಪರಮಾತ್ಮನಿಗಾಗಿ ನೀವು ಮೀಸಲಿಟ್ಟ ಒಂದು ಸಮಯ, ನಿಮ್ಮ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದು ನಿಮ್ಮನ್ನು ಕಾದೇ ಕಾಯುತ್ತದೆ. ನಿಮಗೇನಾದ್ರು ತೊಂದರೆ ಆಗ್ತಾ ಇದ್ರೆ ಅದು ಜಾಸ್ತಿ ತೊಂದರೆ ಆಗಬೇಕಾಗಿತ್ತು, ಆದರೆ ನಿಮ್ಮ ಒಂದು ಅನುಷ್ಠಾನದಿಂದ ಅದು ಕಮ್ಮಿ ತೊಂದರೆ ಆಗಿದೆ ಅಂತ ನೀವು ತಿಳಿದುಕೊಳ್ಳಬೇಕು ಎಂಬುವಂತಹ ಭರವಸೆಯ ಮಾತುಗಳನ್ನು ಅವರು ಆಡ್ತಾರೆ. ಮತ್ತೆ ಅದರ ಜೊತೆಗೆ ಮತ್ತೊಂದು ಅತ್ಯದ್ಭುತವಾದಂತಹ ಮಾತನ್ನು ಕೂಡ ಹೇಳ್ತಾರೆ. ನೋಡಿ, ದೇವರನ್ನು ನೀವೇ ಪರೀಕ್ಷಿಸಿಕೊಳ್ಳಿ. ದೇವರನ್ನು ನಾನು ಪೂಜೆ ಪುರಸ್ಕಾರ ಮಾಡ್ತಾ ಇದ್ದೀನಿ ಅಂದರೆ ದೇವರನ್ನು ನೀವು ಒಂದು ದಿನದಲ್ಲಿ ಎಷ್ಟು ನಿಮಿಷ ನೀವು ನೆನಪಿಸಿಕೊಳ್ತಾ ಇದ್ದೀರಾ? ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಇದೆಯಾ? ಅಥವಾ ದೇವಸ್ಥಾನದಲ್ಲಿದ್ದರೂ ಪೂಜೆ ಮಾಡುತ್ತಿದ್ದರೂ ನಿಮ್ಮ ಮನಸ್ಸು ಇನ್ನೆಲ್ಲೋ ಓಡಾಡ್ತಾ ಇದೆಯಾ? ದೇಹ ಅಲ್ಲಿರಬಹುದು, ಆದರೆ ಮನಸ್ಸು ಇನ್ನೆಲ್ಲೋ ಇರುತ್ತದೆ. ಈ ರೀತಿಯಾಗಿ ಆಗ್ತಾ ಇದೆಯಾ ಎಂಬುದನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ಮತ್ತು ನೀವು ಪರಮಾತ್ಮನಿಗಾಗಿ ಎಷ್ಟು ಹಾತೊರಿತಾ ಇದ್ದೀರಾ, ಎಷ್ಟು ವ್ಯಾಕುಲರಾಗಿದ್ದೀರಾ, ಮತ್ತೆ ನೀವು ಪರಮಾತ್ಮನನ್ನು ಎಷ್ಟು ನಂಬಿದ್ದೀರಾ, ಮತ್ತೆ ನಿಮ್ಮಲ್ಲಿ ಪರಮಾತ್ಮನ ಪ್ರೇಮೋನ್ಮಾದವು ನಿಮ್ಮಲ್ಲಿ ಬಂದಿದೆಯಾ? ಹಾಗೆ ಬಂದಿದ್ದೇ ಆದಲ್ಲಿ ಮಾತ್ರ ನಿಮಗೆ ಆ ಒಂದು ಪರಮಾತ್ಮನಿಂದ ನೀವು ಶೀಘ್ರಗತಿಯಲ್ಲಿ ನೀವು ಪ್ರತಿಫಲವನ್ನು ಬಯಸಬಹುದಾಗಿದೆ. ನಾವು ಹೇಗೆ ಪರಮಾತ್ಮನ ಕಡೆಗೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಪರಮಾತ್ಮನ ನಮ್ಮ ಕಡೆಗೆ 99 ಹೆಜ್ಜೆಯನ್ನು ಮುಂದೆ ಇಟ್ಟುಕೊಂಡು ಬರ್ತಾನೆ. ನಾವು ಪರಮಾತ್ಮನನ್ನು ಪೂಜಿಸುವುದು ಯಾಂತ್ರಿಕವಾಗಿ ಏನನ್ನೋ ಕೇಳುವುದು, ಯಾಂತ್ರಿಕವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡೋದು, ಇನ್ನೆಲ್ಲೋ ಮನಸ್ಸುಗಳನ್ನು ಇಟ್ಟುಕೊಂಡು ನಾವು ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಪರಮಹಂಸರು ಹೇಳ್ತಾರೆ, ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಪ್ರಾಪಂಚಿಕವಾಗಿ ಇವರು ಮಾತಾಡ್ತಾ ಇದ್ದಾರಲ್ಲ ಅಂತ ಅಳ್ತಾರೆ ಅವರು.
ಅಯ್ಯೋ, ಈ ಪ್ರಾಪಂಚಿಕರಿಗೆ ಇನ್ನೇನು ಹೇಳೋಣ, ಹೆಂಡತಿ ಮಕ್ಕಳು ಮನೆ ಮಠ ಅಂತಾನೆ ಮಾತಾಡ್ತಾರಲ್ಲ, ಇವತ್ತು ಇದ್ದು ನಾಳೆ ನಶಿಸಿ ಹೋಗೋದ್ರಲ್ಲೇ ಇವರ ಜೀವಮಾನ ಪರ್ಯಂತ ಇದು ಬಿಡ್ತಾರಲ್ಲ. ಮತ್ತೆ ಈ ಒಂದು ಜನರುಗಳು ವೈಮನಸ್ಸುಗಳು ಇಟ್ಕೊಂಡಾಗ ಅವ್ರು ಹಂಗೆ ಮಾತಾಡಿದ್ರು, ಇವ್ರು ಹಿಂಗೆ ಮಾತಾಡಿದ್ರು, ನಾನು ಹಿಂಗೆ ಮಾಡಿದ್ದೆ, ಅವ್ರು ಹಂಗೆ ಮಾಡಲಿಲ್ಲ, ಬರೀ ಇದನ್ನೇ ಮಾತಾಡ್ತಾ ಇರ್ತಾರಲ್ಲ. ಇದಕ್ಕಾಗಿ ಗೊಳು ಅಂತ ಹೇಳ್ತಾರಲ್ಲ, ಪರಮಾತ್ಮನಿಗಾಗಿ ಅಳುವವರು ಯಾರು ಇಲ್ಲವೇ? ನಿಜವಾದಂತಹ ಪ್ರೇಮವನ್ನು ಪಡೆಯಲಿಕ್ಕೆ ಅಳುವವರು ಯಾರು ಇಲ್ಲವೇ? ತುಚ್ಛವಾದ ಆಕರ್ಷಣೆಯೇ ಪ್ರೇಮವೆಂದು ಅದೇ ಅಲ್ಟಿಮೇಟ್ ಅನ್ಕೊಂಡು ಅಳ್ಕೊಂಡು ಕೂತಿರ್ತಾರಲ್ಲ. ದೇವಸ್ಥಾನಕ್ಕೆ ಬಂದಾಗಲಾದರೂ ದೇವರ ಒಂದು ಚಿಂತನೆಯು ಮಾಡಬಾರದಾ ಅಂತ ಹೇಳಿ ಅನ್ಕೊಳ್ತಾರೆ ಪರಮಹಂಸರು ಮತ್ತು ಹೇಳ್ತಾರೆ. ಆದ್ದರಿಂದ ನಾವು ಮಾಡುವಂತಹ ಕರ್ಮದ ಹಿಂದಿನ ಮನಸ್ಸು ಎಷ್ಟರ ಮಟ್ಟಿಗೆ ಇದೆ ಪರಮಾತ್ಮನಲ್ಲಿ, ನಾವು ಎಷ್ಟರ ಮಟ್ಟಿಗೆ ಪರಮಾತ್ಮನನ್ನು ಪ್ರೀತಿಸ್ತೇವೆ ಅಷ್ಟರ ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಪರಮಾತ್ಮನು ಕಡಿಮೆ ಮಾಡಿಕೊಡ್ತಾನೆ, ನಿಮ್ಮ ಸಕಲ ಜವಾಬ್ದಾರಿಗಳನ್ನು ಹೊರ್ತಾನೆ. ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ನನಗೆ ನೀನು ಶರಣಾಗತನಾಗಿದ್ದೆ ಆದಲ್ಲಿ ನಿನ್ನ ಸಕಲ ಯೋಗ ಕ್ಷೇಮಗಳನ್ನು ನಾನು ವಹಿಸಿಕೊಡ್ತೇನೆ, ನಾನು ಮಾಡ್ತೇನೆ ಅಂತೇಳಿ ಪರಮಾತ್ಮನು ಕೊಟ್ಟಿರತಕ್ಕಂತಹ ಒಂದು ಆಶ್ವಾಸನೆ ಮತ್ತು ದೊಡ್ಡ ಭರವಸೆ ಆಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾನೆ. ಅಂದರೆ ನೀವು ತಿಳಿದುಕೊಳ್ಳಬೇಕು ನೋಡಿ, ಯಾವಾಗ ನಾವು ಪರಮಾತ್ಮನನ್ನೇ ನನ್ನ ತನು ಮನ ಧನ ಮನಸ್ಸು ಬುದ್ಧಿ ಇಂದ್ರಿಯ ಚಿತ್ತ ಎಲ್ಲದರಲ್ಲೂ ತುಂಬಿಕೊಂಡು ಪರಮಾತ್ಮನ ಪ್ರೇಮೋನ್ಮಾದವನ್ನು ನಾನು ಅನುಭವಿಸಿದ್ದೆ ಆದಲ್ಲಿ ನಾನು ಆ ಒಂದು ಪರಮಾತ್ಮನಿಗೆ ಪುಟ್ಟ ಶಿಶುವಾಗಿ ಮಗುವಾಗಿ ಆದಲ್ಲಿ ನನ್ನನ್ನು ಆತನು ಕೈ ಹಿಡಿದು ಕರೆದುಕೊಂಡು ಹೋಗ್ತಾನೆ. ನೋಡಿ, ಯಾವುದೇ ಒಂದು ನಾವು ಫಂಕ್ಷನ್ಗಳಿಗೆ ಹೋಗಲಿ ಅಥವಾ ಊಟಕ್ಕೆ ಕೂರಿಸ್ಬೇಕು ಇನ್ನೇನೋ ಒಂದು ಮಾಡಬೇಕು ಅಂದಾಗ ಯಾರು ದೊಡ್ಡವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಕೂರಿಸೋದಿಲ್ಲ, ಅವ್ರನ್ನ ನೋಡ್ಕೊಳ್ಳಲ್ಲ. ಅದೇ ಪುಟ್ಟ ಮಗು ಆದರೆ ಪುಟ್ಟ ಮಗು ಕೈ ಹಿಡಿದು ಕರ್ಕೊಂಡು ಹೋಗಿ ಊಟಕ್ಕೆ ಕೂರಿಸ್ತಾರೆ. ಆ ಮಗುವಿಗೆ ಇನ್ನೇನು ಇಲ್ಲೇನೋ ಬೀಳ್ಸ್ಕೋಬಾರ್ದು ಅಂತ ಹೇಳಿ ಒಂದು ಕರ್ಚೀಪ್ ಹಾಕೋದು, ಟವಲ್ ಹಾಕೋದು, ಕೇರ್ ಮಾಡ್ತಾರೆ ಮಗುನ. ಆದ್ದರಿಂದ ಆ ರೀತಿಯಾಗಿ ನೀವು ಮಗುವಾಗಿ ಬಿಟ್ಟರೆ, ಪರಮಾತ್ಮನ ಮುಂದೆ ಪರಮಾತ್ಮನ ಮಡಿಲಲ್ಲಿ ನೀವು ಮಗುವಾಗಿ ಬಿಟ್ಟರೆ, ಸಂಪೂರ್ಣ ಶರಣಾಗತಿಯನ್ನು ನೀವು ಹೊಂದಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಿಮಗೆ ಆ ಪರಮಾತ್ಮನು ನಿಮ್ಮನ್ನ ನೋಡಿಕೊಳ್ತಾನೆ. ಅದನ್ನು ಬಿಟ್ಟು ಯಾಂತ್ರಿಕವಾದಂತಹ ಪೂಜೆ, ತೋರ್ಪಡಿಕೆಯಾದಂತಹ ಒಂದು ಪೂಜೆಗಳು ಪುರಸ್ಕಾರಗಳು ನಾವು ನೋಡ್ತಾ ಇರ್ತೀವಿ. ದೊಡ್ಡ ದೊಡ್ಡ ಶ್ರೀಗಂಧ ಮರಗಳಿಂದ ಮಾಡಿರೋದು, ಏನೋ ಮನೆಯನ್ನು ದೊಡ್ಡದಾಗಿ ದೇವ್ರ ಮನೆ ಮಾಡೋದು, ಅಲ್ಲಿ ಸಿಲ್ವರು ಏನು ಬೆಳ್ಳಿ ಚಿನ್ನ ಇದರಿಂದನೇ ಮಾಡಿರ್ತಕ್ಕಂಥದ್ದು, ಕಳಸಗಳು, ದೊಡ್ಡ ದೊಡ್ಡ ಅಲಂಕಾರ, ಏನೋ ದೀಪಗಳು, ಈ ಎಲ್ಲವನ್ನು ನೋಡ್ತೇವೆ. ಆದರೆ ಮನಸ್ಸಿನಲ್ಲಿ ಕಿಂಚಿತ್ತು ಸಾಸಿವೆ ಕಾಳಷ್ಟು ಪರಮಾತ್ಮನನ್ನ ತಿಳಿದುಕೊಂಡಿಲ್ಲ, ಪರಮಾತ್ಮನ ಸ್ವರೂಪವನ್ನ ತಿಳಿದುಕೊಳ್ಳಲಿಲ್ಲ, ಪರಮಾತ್ಮನ ಇರುವಿಕೆಯನ್ನು ತಿಳಿದುಕೊಳ್ಳಲಿಲ್ಲ, ಪರಮಾತ್ಮನ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಪರಮಾತ್ಮನಲ್ಲಿ ಶುದ್ಧವಾದಂತಹ ಭಕ್ತಿ ಪ್ರೇಮ ಇಲ್ಲ ಅಂದರೆ ಎಷ್ಟು ದೊಡ್ಡ ಮನೆಯಲ್ಲಿ ಕುಳಿತರೆ ಏನು, ಎಂತಹ ನೀವು ದೇವರನ್ನ ಕೂರಿಸಿ ಅಲಂಕಾರಗಳನ್ನು ಮಾಡಿ ಪೂಜಾ ಪುರಸ್ಕಾರಗಳನ್ನು ಮಾಡಿದರೆ ಏನು ಫಲ? ತೋರ್ಪಡಿಕೆಗಾಗಿ ಮಾಡುವಂತಹ ಭಕ್ತಿಯಿಂದ ಯಾವುದೂ ಫಲವಿಲ್ಲ. ತೋರ್ಪಡಿಕೆಗೆ ಮಾಡದೆ ಮನಸ್ಪೂರ್ವಕವಾಗಿ ನಿಮ್ಮ ಅಂತಃಕರಣದಲ್ಲಿರುವಂತಹ ಪರಮಾತ್ಮನಿಗಾಗಿ ನೀವು ತುಡಿತಾ ನಿಮ್ಮ ಮನಸ್ಸು ಇದ್ದಿದ್ದೆ ಆದಲ್ಲಿ ನಿಮಗೆ ಪರಮಾತ್ಮನಿಂದ ಫಲ ಸಿಕ್ಕೇ ಸಿಗುತ್ತದೆ ಎಂಬುವಂತಹ ಮಾತನ್ನ ನಮಗೆ ಅವರು ಹೇಳಿಕೊಡ್ತಾರೆ. ಮತ್ತೆ ಪ್ರೇಮೋನ್ಮತ್ತರಾದರೆ ನಿಮ್ಮ ಸಕಲ ಹೊರೆಗಳನ್ನು ಆತನು ಹೊತ್ತುಕೊಳ್ಳಬಲ್ಲವನಾಗಿದ್ದಾನೆ, ಇಲ್ಲದೆ ಹೋದರೆ ಖಂಡಿತ ಇಲ್ಲ. ಆದ್ದರಿಂದ ಚಿಕ್ಕ ಮಕ್ಕಳನ್ನು ಹೇಗೆ ಕೈ ಹಿಡಿದು ಕರೆದುಕೊಂಡು ಹೋಗಿ ನಡೆದುಕೊಳ್ಳುತ್ತಾರೋ, ಊಟಕ್ಕೆ ಕೊಳ್ಳಿಸುತ್ತಾರೋ, ಹಾಗೆಯೇ ಪರಮಾತ್ಮನು ನಮ್ಮ ಸಕಲ ಯೋಗಕ್ಷೇಮವನ್ನು ನೋಡಿಕೊಳ್ಳುವವನಾಗಿದ್ದಾನೆ, ನಮ್ಮ ಹೊರೆಯನ್ನು ಆತನು ಹೊರುತ್ತಾನೆ ಎಂಬುವಂತಹ ಭರವಸೆಯನ್ನ ನಮಗೆ ಶ್ರೀರಾಮಕೃಷ್ಣ ಪರಮಹಂಸರು ನೀಡಿದ್ದಾರೆ. ಅಂದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕು, ನಾವು ಏನೇನೋ ನಾವು ಪರಮಾತ್ಮನಲ್ಲಿ ಯಾಂತ್ರಿಕವಾಗಿರ್ತೇವೆ. ಒಂದು ಸೀರಿಯಲ್ಗಳನ್ನ ಧಾರಾವಾಹಿಗಳನ್ನ ಕೂತ್ಕೊಂಡು ನೋಡ್ತಾನೇ ಇರ್ತೀವಿ, ಅದರಿಂದ 3 ಕಾಸಿನ ಬೆಲೆ ಇಲ್ಲದೆ ಹೋದರೂ ಅದನ್ನು ನೋಡ್ತಾನೇ ಇರ್ತೀವಿ. ಪರಮಾತ್ಮನಿಗೆ ಒಂದು 5 ನಿಮಿಷ ಏನೋ ಒಂದು ಗಂಧ ಕಡ್ಡಿ ಒಂದು ತೆಂಗಿನಕಾಯಿ ಒಂದು ಇದು ಹೊಡೆದ್ಬಿಟ್ರು ನನಗೆಲ್ಲ ಕಷ್ಟಗಳನ್ನ ಬಗೆಹರಿಸ್ಕೊಡಪ್ಪ ಅಂತೀವಿ. ನೀವು ಎಷ್ಟರ ಮಟ್ಟಿಗೆ ಇದ್ದೀರಾ ನೀವು ನೋಡ್ಕೊಳ್ಳಿ. ಪರಮಾತ್ಮನನ್ನು ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ಆ ವ್ಯೋಮ ರೂಪನ, ಆ ಬ್ರಹ್ಮವನ್ನ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ? ಆ ಬ್ರಹ್ಮ ಸ್ವರೂಪವನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ದೇವರು ಅಂದರೆ ಏನು, ಈ ಜಗತ್ತು ಅಂದರೆ ಏನು, ಈ ಜೀವ ಅಂದರೆ ಏನು, ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಮತ್ತೆ ಪರಮಾತ್ಮನ ಪ್ರೇಮ ಸ್ವರೂಪವನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಇದೆಲ್ಲವನ್ನು ನೀವು ಅರ್ಥ ಮಾಡಿಕೊಂಡು ನೀವು ಮುಂದುವರೆದಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಿಮಗೆ ಪರಮಾತ್ಮನು ನಡೆಸಿಕೊಳ್ಳುತ್ತಾನೆ. ನೋಡಿ,
ಇನ್ನೂ ಒಂದು ಬಹಳ ಅತ್ಯುತ್ತಮವಾದಂತಹ ಉದಾಹರಣೆಯನ್ನು ಪರಮಹಂಸರು ಕೊಡ್ತಾರೆ. ಅರ್ಧ ಕುಡಿದಂತಹವನಿಗೆ ನೆಶೆ ಏರಿರುತ್ತೆ, ಆತನು ಸರಿಯಾಗಿ ತನ್ನ ಕೆಲಸಗಳನ್ನ ತಾನೇ ಮಾಡಿಕೊಳ್ತೇನೆ ಅಂತ ಮಾಡಿಕೊಂಡು ಹೋಗ್ತಾನೆ. ಆದರೆ ಪೂರ್ತಿ ಕುಡಿದವನಿಗೆ ಯಾವ ಒಂದು ಪ್ರಜ್ಞೆಯೂ ಕೂಡ ಇರುವುದಿಲ್ಲ. ಆಗ ಬೇರೆಯವ್ರು ಯಾರೋ ಬಂದು ಎತ್ತಾಕೊಂಡು ಹೋಗಿ ಮನೆಗೆ ಸೇರಿಸ್ಬೇಕಾಗತ್ತೆ ಅವ್ರನ್ನ ಅಂತ ಹೇಳಿ. ನೋಡಿ, ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಇರುತ್ತೆ. ಹಾಗೆ ನಾವು ಪರಮಾತ್ಮನ ಭಗವಂತನ ಪ್ರೇಮೋನ್ಮಾದದಲ್ಲಿ ನಾವು ಮಿಂದಿದ್ದೇ ಆದರೆ, ಅಂತಹ ಸಂಪೂರ್ಣವಾದಂತಹ ಪರಮಾತ್ಮನಲ್ಲಿ ಶರಣಾಗತಿಯಾಗಿದ್ದೇ ಆದರೆ ನಮಗೆ ಯಾವ ಕೆಲಸಗಳು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಂತಹ ಒಂದು ಸ್ಥಿತಿ ಬಂದಾಗ ಪರಮಾತ್ಮನೇ ನಮ್ಮ ಸೇವೆಯನ್ನು ಬಂದು ಮಾಡ್ತಾನೆ. ಇದು ಅಕ್ಷರಶಃ ಸತ್ಯ. ಮತ್ತೆ ನಿಮ್ಮ ಕೆಲಸಗಳು ಹೊರೆಗಳನ್ನು ಪರಮಾತ್ಮನು ಕಡಿಮೆ ಮಾಡಿಕೊಡ್ತಾನೆ. ನಿಮ್ಮ ಮನೋ ಇಚ್ಛೆ ಹೇಗಿದೆ ಅದಕ್ಕೆ ತಕ್ಕ ಹಾಗೆ ಪರಮಾತ್ಮನು ನಿಮಗೆ ಕೃಪೆಯನ್ನು ಹರಿಸ್ತಾನೆ ಎಂಬುದಾಗಿ ಏನೋ ಹೇಳಲಾಗ್ತಾ ಇದೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತೈವ ಭಜಾಮ್ಯಹಂ. ಯಾರ್ಯಾರು ಹೇಗೆ ನನ್ನನ್ನು ನೋಡುತ್ತಾರೋ, ಭಜಿಸುತ್ತಾರೋ, ಯಾರ್ಯಾರು ಯಾವುದನ್ನು ಬಯಸುತ್ತಾರೋ, ಹೇಗೆ ನನ್ನನ್ನು ನೋಡಲು ಬಯಸುತ್ತಾರೋ ಹಾಗೆಯೇ ನಾನು ಅವರಿಗೆ ಆಶೀರ್ವಾದವನ್ನು ಮಾಡ್ತೇನೆ, ಕಾಣಿಸಿಕೊಳ್ಳುತ್ತೇನೆ, ಕೃಪೆಯನ್ನು ಮಾಡ್ತೇನೆ ಅಂತ ಹೇಳಲಾಗಿದೆ. ಆದ್ದರಿಂದ ಇಂತಹ ಒಂದು ಪರಮಾತ್ಮನನ್ನು ನಾವು ನೆನೆಯೋಣ, ಪ್ರೇಮೋನ್ಮತ್ತರಾಗೋಣ, ಆಧ್ಯಾತ್ಮಿಕ ಜಿಜ್ಞಾಸುಗಳಾಗೋಣ, ಆಧ್ಯಾತ್ಮಿಕ ಪಿಪಾಸುಗಳಾಗೋಣ. ಅದಕ್ಕೊಂದು ಹೆಮ್ಮೆ ಇರಲಿ, ನಾನು ಭಾರತೀಯ, ನಾನು ಭಾರತದಲ್ಲಿ ಆಧ್ಯಾತ್ಮಿಕ ರಾಷ್ಟ್ರ ಇದು, ಈ ರಾಷ್ಟ್ರದಲ್ಲಿ ಜನಿಸಿರುವುದಕ್ಕೆ ನನ್ನ ಪೂರ್ವ ಜನ್ಮದ ಪುಣ್ಯಗಳು. ಸೊ ಇಲ್ಲಿ ನಾನು ಅಧ್ಯಾತ್ಮವನ್ನು ಕಲಿತಾ ಇದ್ದೇನೆ, ವೇದವನ್ನು ಓದ್ತಾ ಇದ್ದೇನೆ, ತಿಳ್ಕೊಳ್ತಾ ಇದ್ದೇನೆ ಎಂಬುವಂತಹ ಹೆಮ್ಮೆ ನಿಮಗಿರಲಿ. ಪರಮಾತ್ಮನ ಬಗ್ಗೆ ಸಿಕ್ಕವರ ಬಳಿ, ಇನ್ನು ಗೊತ್ತಿರುವವರ ಬಳಿ ಚರ್ಚೆಗಳನ್ನು ಮಾಡಿ ಮತ್ತು ಅಧಿಕೃತ ವ್ಯಕ್ತಿಗಳಿಗೆ ಶರಣಾಗತರಾದಾಗ ನಿಮಗೆ ಒಳ್ಳೆಯದಾಗುತ್ತೆ ಎಂಬುವಂತಹ ಮಾತನ್ನ, ಭರವಸೆಯನ್ನ ಶ್ರೀರಾಮಕೃಷ್ಣ ಪರಮಹಂಸರು ನೀಡ್ತಾರೆ. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ. ಹಾಗೂ ನೀವು ಈ ಒಂದು ಚಾನಲ್ಗೆ ಪ್ರೋತ್ಸಾಹವನ್ನ ನೀಡ್ತೀರಾ, ಈ ಚಾನಲನ್ನು ಬೆಳೆಸ್ತೀರಾ ಅಂತ ಹೇಳ್ತಾ, ನಿಮ್ಮ ಕುಟುಂಬದವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆ ಪರಮಾತ್ಮನ ಕೃಪೆಯು ನಿಮ್ಮ ಕುಟುಂಬದವರ ಮೇಲೆ, ನಿಮ್ಮ ಮೇಲೆ ಬೀಳಲಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.